ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಬಂದ್ಬಿಟ್ಟು ಟೈಮ್ ಬಗ್ಗೆ ಆಗಿರುತ್ತೆ, ಟೈಮ್ ಆ್ಯಂಡ್ ವಾಚ್. ಸೊ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಿರೋದು HMT ಕಂಪ್ನಿ ಬಗ್ಗೆ. ಅದು ಫ್ಲ್ಯಾಶಿ ಅಲ್ಲ, ಸ್ಮಾರ್ಟ್ ಅಲ್ಲ, ಬಟ್ ನಮ್ಮ ವೆರಿ ಓಲ್ಡ್ ಅನಲಾಗ್ ವಾಚ್. ಸೊ ಇಲ್ಲಿಂದ ಕತೆ ಶುರು ಮಾಡೋಣವಾ? ಸೊ ಫಸ್ಟ್ ಬಂದ್ಬಿಟ್ಟು HMT ಅನ್ನೋದು ಒಂದು ಬ್ರ್ಯಾಂಡ್ ಆಗಿರಲಿಲ್ಲ, ಇಟ್ ವಾಸ್ ಲೈಕ್ ಅ ಪ್ರೈಡ್ ಪೊಸೆಷನ್. ಸೊ ಈ ಕಂಪ್ನಿ ಫುಲ್ ಫಾರ್ಮ್ ಅಂದರೆ HMT ಅನ್ನೋ ಫುಲ್ ಫಾರ್ಮ್ ಏನಂದರೆ ಹಿಂದೂಸ್ತಾನ್ ಮಷೀನ್ ಟೂಲ್ಸ್ ಲಿಮಿಟೆಡ್ ಅಂತ. ಇಟ್ ಈಸ್ ಇಂಡಿಯನ್ ಸ್ಟೇಟ್ ಓನ್ಡ್ ಕಂಪನಿ. ಇದು ಕಂಡು ಹಿಡ್ದಿರೋದು 1953 ಆ್ಯಂಡ್ ಇಟ್ ವಾಸ್ ವೆರಿ ಫೇಮಸ್ ಫಾರ್ ಬಿಲ್ಡಿಂಗ್ ಇಂಡಿಯಾಸ್ ಇಂಡಸ್ಟ್ರಿಯಲ್ areas or revolution by manufacturing machine tools and iconic watches, tractors and other machinery. So ಇವ್ರು ಜಾಸ್ತಿ ಫೋಕಸ್ ಮಾಡಿದ್ದು ವಾಚ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. HMT ಫೇಮಸ್ ಮಾಡೆಲ್ಸ್ ಬಂದು ಜನತಾ, ಜವಾನ್, ಪೈಲಟ್ ಆ್ಯಂಡ್ ಸೋನಾ. So this watches were sold across India and were affordable. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ ಬಂದು ನಾನು HMT ವಾಚ್ದು ಆ್ಯಡ್ ಹಾಕ್ತೀನಿ. ನಿಮ್ಗೆ ಯಾರಿಗಾದ್ರೂ ನೋಡಿದ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ನೋಡ್ಕೊಂಡು ಬನ್ನಿ ಇವಾಗ ಆ ಕ್ಲಿಪ್ಪಿಂಗ್ನ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ 1947 August 14 ಮಿಡ್ ನೈಟ್ ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು. ಸೊ ಆವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ನಮ್ಮ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಯಾವಾಗ ನಮಗೆ ಇಂಡಿಪೆಂಡೆನ್ಸ್ ಸಿಕ್ತು ಆವಾಗ ಅವ್ರದ್ದು ಏನು ಥಾಟ್ ಇತ್ತು ಅಂದರೆ ಇಂಡಿಯಾ ಶುಡ್ ಬಿ ಏಬಲ್ ಟು ಪ್ರೊಡ್ಯೂಸ್ ಇಟ್ಸ್ ಓನ್ ಪ್ರಾಡಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್, ಇಂಡಸ್ಟ್ರಿ, ಇನ್ಫ್ರಾಸ್ಟ್ರಕ್ಚರ್ಸ್ ಆ್ಯಂಡ್ ವೇರಿಯಸ್ ಸೆಕ್ಟರ್ಸ್ ಅಲ್ಲಿ ಇಂಡಿಯಾನ ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಮಾಡಬೇಕು ಅನ್ನೋದು ಅವರು ವಿಷನ್ ಆಗಿತ್ತು. ಸೊ ದಿಸ್ ವಾಸ್ ದ ಮೇನ್ ವಿಷನ್ ಆಫ್ ದಿ HMT ಕಂಪನಿ ಆಲ್ಸೋ. ಸೊ ನಾನು ಹೇಳ್ದಂಗೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1953 ಆ್ಯಂಡ್ ನಮ್ಮ ಬೆಂಗಳೂರಲ್ಲಿ. ಇವಾಗ ನಾನು HMT ಅವ್ರದ್ದೇ ಒಂದು ಯುನೀಕ್ ಪ್ರಾಡಕ್ಟನ್ನು ತೋರಿಸ್ತೀನಿ. ಅನ್ಬಾಕ್ಸಿಂಗ್ ವಿಡಿಯೋ ಅಂತಲೇ ಅನ್ಕೋಬೋದು. ದ ಪ್ಯಾಕೇಜಿಂಗ್ ವಾಸ್ ಗುಡ್. ಇದು ನೀವು ನೋಡ್ತಾ ಇರ್ಬೋದು, ನಂಬರ್ಸ್ ಎಲ್ಲ ಕನ್ನಡದಲ್ಲಿದೆ ಆ್ಯಂಡ್ ನಮ್ಮ ಗಂಡ ಬೇರುಂಡ ಸಿಂಬಲ್ ಇದೆ. ಸೊ ದಿಸ್ ಈಸ್ ಕರೆಂಟ್ಲಿ ದ most unique watch that was added to our watch collection. ಇದು ಮೆನ್ಸ್ ಕಲೆಕ್ಷನ್ ವಾಚು. ಸೊ ನೀವು ನೋಡ್ತಾ ಇರ್ಬೋದು ಸಿಲ್ವರಲ್ಲಿದೆ. ಸೊ ಇದನ್ನು ನಾವೊಂದು ಮೆಷಿನರಿ ರೆವಲ್ಯೂಷನ್ ಅಂತಲೇ ಹೇಳ್ಬೋದು ಅಂಡರ್ ದ ಸೆಕ್ಟರ್ ಆಫ್ ಮೆಷಿನರಿ ಆ್ಯಂಡ್ ಟೂಲ್ಸ್. ಆ್ಯಂಡ್ ದಿಸ್ ವಾಸ್ ದ ಫಸ್ಟ್ ಕಂಪ್ನಿ ಟು ಡೆವಲಪ್ ಆಟೋಮೆಟಿಕ್ ಡೇಟ್ ವಾಚ್ ಮತ್ತು ಕ್ವಾಡ್ಸ್ ವಾಚ್ ಮತ್ತು ಬ್ರೈಲಿ ವಾಚ್. ಬ್ರೈಲಿ ಅಂದರೆ ಯಾರು ಕಣ್ಣು ಕಾಣಿಸಲ್ಲ ಅವ್ರಿಗೂ ಟೈಮ್ ನೋಡಿ ಹೇಳೋ ಥರ ವಾಚನ್ನು ಡೆವಲಪ್ ಮಾಡಿದರು. ಸೊ ಮತ್ತು ದಿಸ್ ವಾಸ್ ದ ಫಸ್ಟ್ ಕಂಪನಿ ಟು ಸ್ಟಾರ್ಟ್ ಬ್ರಿಸ್ಟ್ ವಾಚಸ್ ಇನ್ ಅಫೋರ್ಡಬಲ್ ಪ್ರೈಸಸ್ ಆ್ಯಂಡ್ ಎಲ್ಲರಿಗೂ ಕೈಗೆಟುಕುವಂತಹ ಬೆಲೆಯಲ್ಲಿ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಅದೇ ರೀತಿಯಲ್ಲಿ ಅದೇ ಒಂಥರ ಬೆಸ್ಟ್ ಕ್ವಾಲಿಟಿ ವಾಚಸ್ ಮತ್ತು ಬೆಸ್ಟ್ ಡಿಸೈನ್ಡ್ ವಾಚಸ್ ಆಗಿನ ಕಾಲಕ್ಕೆ ಅಂದರೆ 1953 ಇವರು ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಿಮಗೇನಾದರೂ ಸ್ಟೋರೀಸ್ ಅಸೋಸಿಯೇಟೆಡ್ ವಿತ್ HMT ವಾಚಸ್, ನಿಮ್ಮ ಮನೆಗಳಲ್ಲಿ ಏನಾದರೂ ಸ್ಟೋರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ದಿಸ್ ಇಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.